ಸವಾಗ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಾಮಾನ್ಯನಂತಸ್ಯ ಯಶೋಂಕಿತಾನಿ ಯಚ್ಛೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. 298ನೇ ಶ್ಲೋಕ ಇದು ಸಾರೋದ್ಧಾರದಲ್ಲಿ. 1ನೇ ಸ್ಕಂದದ 5ನೇ ಅಧ್ಯಾಯದ 11ನೇ ಶ್ಲೋಕ ನಾವೀಗ ನೋಡ್ತಾ ಇರುವಂಥದ್ದು. ಭಗವಂತನ ಮಹಿಮೆಯನ್ನ ಸಜ್ಜನರು ಯಾವತ್ತೂ ಹೊಗಳ್ತಾರೆ, ಅದರಲ್ಲೇ ಕಾಲ ಕಳೀತಾರೆ. ಅವರು ಕೇಳುವಂತಹ ಹೇಳುವಂತಹ ಹಾಡುಗಳು ಒಂದು ವೇಳೆ ಪವಿತ್ರವಾದಂತಹ ನಾಮದಿಂದ ಏನಾದರೂ ಕೂಡಿದ್ದರೆ ಅದೇ ದೊಡ್ಡ ಭಾಗವತ ಶಾಸ್ತ್ರ ಅಂತ ಕರೆಸ್ಕೋತದೆ. ಅದಕ್ಕೆ ಅಷ್ಟು ಮಹತ್ವ ಇದೆ. ಪ್ರತಿ ಶ್ಲೋಕದಲ್ಲಿ ಬಹಳ ದೊಡ್ಡ ಸಾಹಿತ್ಯದ ಗುಣ ಅಲ್ಲೇನೂ ಕಾಣದೇ ಇರಬಹುದು. ಆದರೆ ಭಗವಂತನ ಗುಣವರ್ಣನೆ ಅಲ್ಲಿರೋದ್ರಿಂದ ಅದೇ ಬಹಳ ಮಹತ್ವದ್ದು ಅಂತ ಪ್ರಶಂಸೆಗೆ ಪಾತ್ರ ಆಗ್ತದೆ. ಜನ್ಮ ಜನ್ಮಾರ್ಜಿತವಾದ ಪಾಪಗಳನ್ನೆಲ್ಲವೂ ಕೂಡ ಅದು ನಾಶ ಮಾಡ್ತದೆ. ಶ್ರದ್ಧೆಯಿಂದ ಅದನ್ನು ಕೇಳಬೇಕಷ್ಟೆ. ಪ್ರತಿ ಶ್ಲೋಕಂ ಅಬದ್ಧವತ್ಯಪಿ. ಅಬದ್ಧ ಅಂದರೆ ಕಾವ್ಯಶಾಸ್ತ್ರದ ಮಾನದಂಡಗಳಿಗೆ ಅನುಸಾರವಾಗಿ ಒಳ್ಳೆಯ ಬದ್ಧತೆ ಅಲ್ಲಿಲ್ಲದೇ ಇರಬಹುದು. ಆದರೂ ಭಗವಂತನ ಗುಣವರ್ಣನೆ ಅಲ್ಲಿರ್ತದೆ. ಶಾಬ್ದಿಕ ಜುಗುಪ್ಸಿತ ಪದಾದಿಮತ್ಯಪಿ ಅಬದ್ಧವತ್ಯಪಿ. ಚಮತ್ಕಾರಿಕವಾದಂಥ ಯಾವುದೇ ಶಬ್ದಗಳು ಅದರಲ್ಲಿ ಇಲ್ಲದೇ ಇರಬಹುದು, ಆದರೆ ಅದು ನಮ್ಮ ಪಾಪ ಪರಿಹಾರಕ್ಕಾದ್ದರಿಂದ ಅದೇ ಮಹತ್ವದ್ದು ಅಂತ ಎಲ್ಲರೂ ಕೂಡ ಪರಿಗಣಿಸಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಯತ್ರೋತ್ತಮ ಶ್ಲೋಕ ಗುಣಾನುವಾದ ಸಂಗೀಯತೆ ಭೀಕ್ಷ್ಣ ಮಂಗಲಘ್ನ ತದೇವ ನಿತ್ಯಂ ಶೃಣುಯಾದ ಭೀಕ್ಷ್ಣಂ ಕೃಷ್ಣೇ ಮಲಾಂ ಭಕ್ತಿಂ ಅಭೀಪ್ಸಮಾನಃ. ಇದು ಶುಕಮುನಿ ಪರೀಕ್ಷಿತನಿಗೆ ಹೇಳಿದ ಮಾತು. ಹಿಂದಿನ ಮಾತು ನಾರದರು ವ್ಯಾಸರಿಗೆ ಅರಿಕೆ ಮಾಡಿಕೊಂಡಂಥದ್ದು. ಯತ್ರ ಉತ್ತಮ ಶ್ಲೋಕ ಗುಣಾನುವಾದ. ಉತ್ತಮ ಶ್ಲೋಕ ಅಂದರೆ ಭಗವಂತ, ಮಹಾಮಹಿಮನಾದಂಥ ಭಗವಂತ. ಅದರ ಗುಣಾನುವಾದ ಇರಬೇಕು ನಮ್ಮ ಮಾತುಕತೆಗಳಲ್ಲಿ. ಯಾರಿಗೆ ಆ ಕೃಷ್ಣನಲ್ಲಿ ನಿರ್ಮಲವಾದಂತಹ ಭಕ್ತಿಯನ್ನ ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಇರ್ತದೆ, ಅವರು ಯಾವತ್ತೂ ಕೂಡ ತಮ್ಮ ಲೌಕಿಕವಾದಂತಹ ಹರಟೆ ಇತ್ಯಾದಿಗಳನ್ನು ಬಿಟ್ಟು ಯಾವತ್ತು ಭಗವಂತನ ಗುಣಗಳನ್ನು ವರ್ಣನೆ ಮಾಡುವಂಥ ಮಾತುಗಳನ್ನೇ ಆಡಬೇಕು, ಅದನ್ನೇ ಕೇಳಬೇಕು. ಅಮಂಗಲ ಪರಿಹಾರಕವಾದಂಥ ಒಂದು ಗ್ರಂಥ ಇದು. ಈ ಭಗವಂತನ ಕುರಿತಾದಂಥ ಗುಣಾನುವರ್ಣನ ಅಂದರೆ ಆ ಗುಣಾನುವರ್ಣನದಿಂದ ಕೂಡಿದ್ದು ವೇದ, ಪಂಚರಾತ್ರ, ಭಾರತ, ಭಾಗವತ ಮೊದಲಾದ ಶಾಸ್ತ್ರಗಳು. ಅದನ್ನೇ ಮತ್ತೆ ಮತ್ತೆ ಪರಿಹಾರ ಮಾಡಬೇಕು. ಅಮಂಗಲಘ್ನ ತಮೇವ ನಿತ್ಯಂ ಶೃಣುಯಾದ ಭೀಕ್ಷ್ಣಂ. ಅದನ್ನೇ ಕೇಳಬೇಕು, ಅದನ್ನೇ ಪ್ರವಚನ ಮಾಡಬೇಕು, ಅದನ್ನೇ ಮನನಕ್ಕೆ ಒಳಪಡಿಸಬೇಕು. ಈ ಶಾಸ್ತ್ರಗಳಲ್ಲಿ ಭಗವಂತನ ಗುಣಾನುವಾದ, ಭಗವಂತನ ಗುಣದ ವರ್ಣನ ಇರ್ತದೆ. ಶ್ರದ್ಧಾಂ ಭಾಗವತೆ ಶಾಸ್ತ್ರಂ ನಿಂದಾಂ ಅನ್ಯತ್ರ ಚಾಪಿಹಿ ಅಂತ 11ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದ 27ನೇ ಶ್ಲೋಕ ಒಂದು ಹೀಗೆ ಕಾಣಿಸ್ತದೆ. ಅದು ಹಿಂದೆ ನಾವು ನೋಡಿದ್ದೇವೆ. ಭಾಗವತ ಶಾಸ್ತ್ರದಲ್ಲಿ ಶ್ರದ್ಧೆಯನ್ನು ತೋರಿಸಬೇಕು. ಯಾವುದು ಭಗವಂತನ ವರ್ಣನೆ ಮಾಡ್ತದ ಅದ್ರ ಬಗ್ಗೆ ಶ್ರದ್ಧಾ ಇರಬೇಕು. ಇನ್ನು ಇತರರ ಬಗ್ಗೆ ಶ್ರದ್ಧಾ ಇರಬಾರದು. ಅದ್ರ ಬಗ್ಗೆ ತಿರಸ್ಕಾರವೇ ಇರಬೇಕು, ನಿಂದೆಯೇ ಇರಬೇಕು. ವಸ್ತುತಃ ಅಲ್ಲಿ ನಿಂದ ಅನಿಂದ್ಯ ಅಂತ 2 ಥರದ ಪದಚ್ಛೇದ ಇದೆ. ಅದ್ರ ಬಗ್ಗೆ ತಿರಸ್ಕಾರ ಇರಬೇಕು. ಅನ್ಯತ್ರ ನಿಂದಾಗಳನ್ನು ಮಾಡಲು ವಿಧಿ ಇದೆ ಅಂತ ಇಲ್ಲಿದೆ ಅಲ್ಲ. ಗುರುಗಳು ಪುರಾಣಿಕಾಚಾರ ಅನುವಾದ ಮಾಡಿದ್ದಾರೆ. ಅಲ್ಲಿ ನಿಂದ ಅನಿಂದ ಅಂತ 2 ಥರದ ಪದಚ್ಛೇದ ಇದ್ದು ಅಲ್ಲಿಯೂ ಕೂಡ ನಿಂದಾನ್ ಪದಚ್ಛೇದ ಮಾಡಿದಾಗ ಹೇಗೆ, ಅನಿಂದಾನ್ ಪದಚ್ಛೇದ ಮಾಡಿದಾಗ ಹೇಗೆ ಅನ್ನೋದನ್ನ ಅವರೇ ಬರೆದಿದ್ದಾರೆ. ಅದ್ರ ಬಗ್ಗೆ ಉಳಿದ ಶಾಸ್ತ್ರಗಳ ಬಗ್ಗೆ ಕೇವಲ ನಿಂದೆ ಮಾಡ್ತಾ ಆ ನಿಂದೆಯಲ್ಲೇ ಕಾಲ ಕಳಿಬಾರ್ದು. ಅದ್ರ ಬಗ್ಗೆ ತಿರಸ್ಕಾರ ಮಾಡಬೇಕು.
ಭಾಗವತ ಶಾಸ್ತ್ರದ ಬಗ್ಗೆ ಶ್ರದ್ಧಾ ತೋರಿಸ್ಬೇಕು. ಸಂಗೀತ, ವೈದ್ಯಶಾಸ್ತ್ರ, ಕಾಮಶಾಸ್ತ್ರ, ಅರ್ಥಶಾಸ್ತ್ರ ಮೊದಲಾದದ್ದೇನಿದೆ ಇದನ್ನೆಲ್ಲ ನಾವು ಅಭ್ಯಾಸ ಮಾಡಿದಾಗ ಅದು ಭಗವಂತನ ಜ್ಞಾನ ಸಾಧನೆಗೆ ಒಂದು ವೇಳೆ ಪೋಷಕ ಆಗುವುದಾದರೆ ಅದೇನು ಹೇಯ ಅಲ್ಲ. ಆದರೆ ಧನ, ಕೀರ್ತಿ, ಪ್ರತಿಷ್ಠೆಗೆ ಇದಕ್ಕಾಗಿ ಮಾಡಬಾರ್ದಷ್ಟೆ. ಇನ್ನು ಆ ಜ್ಯೋತಿಷ, ಸಂಗೀತ, ವೈದ್ಯಶಾಸ್ತ್ರ ಮೊದಲಾದವುಗಳನ್ನ ತತ್ವಜ್ಞಾನಕ್ಕೆ ಪೂರಕ ಎಂಬ ಉದ್ದೇಶ ಇಟ್ಕೊಳ್ಳದೇನೆ ಮಾಡಿಬಿಟ್ರೆ ಅದು ಪೂರ್ಣ ಹೇಯವೇ. ಭಾಗವತ ಶಾಸ್ತ್ರ ಜ್ಞಾನ ಇಲ್ಲದೇ ಇರುವಾಗ ಅಂತಲೂ ಸರ್ವಥಾ ಹೇಯ ಅಂತ ಅವ್ರು ಬರೆದಿರೋದು. ಅದಕ್ಕಾಗಿ ಪ್ರತಿಯೊಂದು ಶಾಸ್ತ್ರವೂ ಕೂಡ ಅದನ್ನು ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ. ಒಂದು ಸಣ್ಣ ಸಂಗತಿಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೂ ಕೂಡ ಸರ್ವಜ್ಞನ ಅಲ್ಲದೇ ಇದ್ದವನಿಗೆ ಅದು ಸಾಧ್ಯ ಆಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಒಂದು ಸಂಧ್ಯಾವಂದರಂಥ ಸಣ್ಣ ಸಂಗತಿ, ಒಂದು ಯಾವುದೋ ಮಡಿ ಮೈಲಿಗೆ, ಮತ್ತೊಂದು ಯಾವುದೋ ನಾವು ಮಾಡಬೇಕಾದ ವಿಧಿ, ಮಾಡಬಾರ್ದಾದಂಥ ನಿಷೇಧಗಳು, ಇದೆಲ್ಲವೂ ಕೂಡ ಪೂರ್ಣವಾಗಿ ನಮಗೆ ಅರ್ಥ ಆಗಬೇಕಾದ್ರೆ ಅದಕ್ಕೆ ಆರೋಗ್ಯಶಾಸ್ತ್ರ ಗೊತ್ತಿರಬೇಕು, ಇತಿಹಾಸ ಗೊತ್ತಿರಬೇಕು, ಅದಕ್ಕೆ ಮನಃಶಾಸ್ತ್ರ ಗೊತ್ತಿರಬೇಕು, ಭೂಗೋಳ ಗೊತ್ತಿರಬೇಕು. ಹೀಗೆ ವೇದಾಂತಕ್ಕೆ ಸಕಲ ಶಾಸ್ತ್ರಗಳ ಸಂಬಂಧವೂ ಕೂಡ ಇರೋದ್ರಿಂದ ಅವೆಲ್ಲವನ್ನೂ ಕೂಡ ಯಥಾಯೋಗ್ಯವಾಗಿ ಮನುಷ್ಯ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಸರಿಯಾಗಿ ಸಮರ್ಥನೆ ಕೊಡಬೇಕಾಗ್ತದೆ. ಸಮರ್ಥನೆ ಕೊಡ್ಲಿಕ್ಕೆ ಆಗದೆ ಹೋದರೆ ಅದು ಮನವರಿಕೆ ಆಗೋದಿಲ್ಲ. ಸ್ವಾಧ್ಯಾಯಾತ್ತು ಪ್ರವಚನೆ ಸಹಸ್ರ ಗುಣಿತಂ ಫಲಂ. ಸ್ವಾಧ್ಯಾಯ ಯಾರು ತಾನು ಅಧ್ಯಯನ ಮಾಡ್ತಾನೆ ಅದಕ್ಕಿಂತ ಇನ್ನೊಬ್ಬರಿಗೆ ಪ್ರವಚನ ಮಾಡುವವನಿಗೆ ಹೆಚ್ಚಿನ ಫಲ ಇದೆ ಅಂತೆ. ಅರ್ಥದ್ರಷ್ಟು ಕೋಟಿ ಗುಣಂ. ಪ್ರವಚನ ಮಾಡುವುದಕ್ಕಿಂತ ಹೆಚ್ಚಿನ ವಿಶೇಷ ಅರ್ಥಗಳನ್ನು ಹೇಳುವವನಿಗೆ ಇನ್ನೂ ಹೆಚ್ಚಿನ ಫಲ ಇದೆ. ತಥೋನಂತಂ ನಿಯಾಮಕ್ಕೆ. ತಾನು ಹೇಳಿದ ಅರ್ಥ ಅದು ಹೇಗೆ ಸರಿ ಇದೆ ಅಂತ ನಿಯಮನ ಮಾಡಿ ತೋರಿಸ್ತಾನಲ್ಲ, ಅವನಿಗೆ ಹೆಚ್ಚಿನ ಫಲ ಇದೆ. ಮತ್ತು ತರ್ಕಾಗಮಾಭ್ಯಾಂ ನಿಯತಿಂ ಯಕ್ಕರೋಚಿ ತಥೋಧಿಕಂ. ಕೇಳುಗರಿಗೆ ಆಯಾ ಕಾಲಕ್ಕೆ ತಕ್ಕಂತೆ ಬೇರೆ ಬೇರೆ ಥರದ ಪ್ರಶ್ನೆಗಳು ಬರ್ತಿರ್ತವೆ. ಆದ್ರಿಂದ ಆ ಎಲ್ಲ ಪ್ರಶ್ನೆಗಳನ್ನು ಪರಿಹಾರ ಮಾಡಲಿಕ್ಕೆ ಬೇರೆ ಬೇರೆ ಶಾಸ್ತ್ರಗಳ ನೆರವು ಕೂಡ ಕೆಲವು ಬಾರಿ ಬೇಕಾಗ್ತದೆ. ಆದ್ದರಿಂದ ಸರ್ವತ್ರ ಎಲ್ಲ ಶಾಸ್ತ್ರಗಳ ಬಗ್ಗೆ ಜಿಜ್ಞಾಸೆ ಇದ್ದು ಅದನ್ನು ಮಾಡುವುದಾದರೆ ಅದರಲ್ಲಿ ಖಂಡಿತವಾಗಿ ತಪ್ಪಿಲ್ಲ. ಅನೇಕ ಕಡೆ ನಾವು ನೋಡುವಂಥ ಮಹಾಭಾರತಾದಿ ಗ್ರಂಥಗಳಲ್ಲೇ ಅಂಥ ಮನವರಿಕೆ ಆಗುವಂಥ ಕಾರಣಗಳನ್ನು ಕೊಟ್ಟಿರ್ತಾರೆ. ಕೆಲವು ಕಡೆ ಅದನ್ನು ಕೊಟ್ಟಿರೋದಿಲ್ಲ. ನಾವು ಅದನ್ನು ತಿಳ್ಕೊಳ್ಬೇಕಾಗ್ತದೆ. ಸ್ವಂತ ಅನುಭವದಿಂದ, ಸಾಮಾನ್ಯ ಪ್ರಜ್ಞೆಯಿಂದ, ಕಾಮನ್ ಸೆನ್ಸಿನ ಮೂಲಕ ಆ ಶಾಸ್ತ್ರೀಯ ಸಂಗತಿಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಆ ಬಳಿಕ ಇನ್ನೊಬ್ಬರಿಗೆ ತಿಳಿಸ್ಬೇಕಾಗ್ತದೆ. ಹಾಗೆ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಅಷ್ಟೆಲ್ಲ ಪ್ರಯತ್ನ ಬೇಕಾಗ್ತದೆ. ಆದ್ರಿಂದ ಜ್ಯೋತಿಷ್ಶಾಸ್ತ್ರ, ಸಂಗೀತಶಾಸ್ತ್ರ, ವೈದ್ಯ ಇವನ್ನೆಲ್ಲ ನಾವು ಅಧ್ಯಯನ ಮಾಡುವಾಗಲೂ ಕೂಡ ಅವು ತತ್ವಜ್ಞಾನಕ್ಕೆ ಪೂರಕ ಆಗುವುದಾದ್ರೆ ಅದು ಹೇಯ ಅಲ್ಲ. ಆದರೆ ಯಾವ ದೃಷ್ಟಿಯಿಂದೂ ಅದು ತತ್ವಜ್ಞಾನಕ್ಕೆ ಪೂರಕ ಆಗದೆ ಹೋದ್ರೆ ಅದು ಸರ್ವಥಾ ಹೇಯವೇ. ಕಲಾ ವಿದ್ಯಾ ಸ್ವನಿಂದಾಚ ವ್ಯವಧಾನೇನ ಕೇಶವೇ ಪ್ರವೇಶ ಜತಿಭಿ ಕಾರ್ಯ ಹಿ ಅನ್ಯಥಾ ನಿರಯಂ ವ್ರಜೇತ್. ಕಲಾವಿದ್ಯೆಗಳು ಅಂದರೆ ಇದೇ ಜ್ಯೋತಿಷ, ಸಂಗೀತ ಇತ್ಯಾದಿಗಳು. ಅಂಥ ಶಾಸ್ತ್ರಗಳೇನಿವೆ ಅದರಲ್ಲಿ ನಿಂದೆಯನ್ನು ಮಾಡುವುದರಿಂದ ಏನು ಲಾಭ ಇಲ್ಲ. ನಮಗೆ ಅದು ಬೇಡ ಆದರೆ ಅದನ್ನು ದೂರ ಇಟ್ಟರಾಯ್ತು. ಅನಿಂದೆಯನ್ನು ಮಾಡಬೇಕಂತೆ. ವಿದ್ಯಾಸು ಅನಿಂದಾಚ ಭಾಗವತ ತಾತ್ಪರ್ಯ ಇದು ಆ ಭಾಗದಲ್ಲಿ. ಯಾಕೆಂದ್ರೆ ಅದು ವ್ಯವಧಾನೇನ ಕೇಶವೇ ಪ್ರವೇಶಾತ್. ನೇರವಾಗಿ ಭಗವಂತನನ್ನು ಅದು ಹೇಳೋದಿಲ್ಲ, ಆದರೆ ಪರೋಕ್ಷವಾಗಿ ಭಗವಂತನನ್ನು ಅದು ಹೇಳ್ತದೆ. ಆದ್ರಿಂದ ಯತಿಗಳು ಅದರಲ್ಲಿ ಅನಿಂದೆಯನ್ನೇ ಮಾಡಬೇಕು. ಹೀಗೆ ಆ ಶಾಸ್ತ್ರಗಳಲ್ಲಿ ಭಾಗವತ ತಾತ್ಪರ್ಯದಲ್ಲೇ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಇದೆ. ನಿಂದೆಯನ್ನು ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ತಿರಸ್ಕಾರ ಮಾಡಬೇಕು, ಮತ್ತೆ ಅನಿಂದೆಯನ್ನು ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಚಿಕಿತ್ಸೆ ತೋರಿಸದೆ, ಅದ್ರ ಬಗ್ಗೆ ಆಸಕ್ತಿ ತೋರಿಸದೆ ದೂರ ಇರಬೇಕು ಅಂತ ಅದರ ತಾತ್ಪರ್ಯ.
ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ನಿಂದೆ ಏನು ಮಾಡಬೇಕು ಅಂದ್ರೆ ತಿರಸ್ಕಾರ ಮಾಡಬೇಕು, ದೂರ ಇಡಬೇಕು. ನಾವು ಬೇಡ ಆದರೆ ಅದನ್ನು ದೂರ ಇದ್ರಾಯ್ತು. ಅನಿಂದೆಯನ್ನು ಮಾಡಬೇಕು ಅಂದರೆ ಅದನ್ನು ನಿತ್ಯ ತೆಗಳ್ತಾ ಕೂತ್ಕೋಬಾರ್ದು. ಅದರಲ್ಲೂ ಅನೇಕ ವಿಷಯಗಳು ಇರಬಹುದು, ನಮಗದು ಈಗ ಬೇಕಾಗಿಲ್ಲದೆ ಇರಬಹುದು. ಯಾರಿಗೆ ಅದರಲ್ಲಿರುವ ವಿಷಯಗಳು ಭಗವಂತನ ಜ್ಞಾನಕ್ಕೆ ಉಪಯೋಗ ಆಗ್ತಾವೋ ಆವಾಗದು ಯೋಗ್ಯವೇ ಅನ್ನುವಂಥ ಒಂದು ವ್ಯಾಪಕವಾದಂಥ ದೃಷ್ಟಿಕೋನ ಇರಬೇಕು ಅಂತ ಅದರ ತಾತ್ಪರ್ಯ. ಇನ್ನು ಈ ಶಾಸ್ತ್ರಗಳನ್ನು ನಾವೇನು ಅಧ್ಯಯನ ಮಾಡಬೇಕಾಗಿದೆ, ಮಹಾಭಾರತ ಭಾಗವತಾದ ಶಾಸ್ತ್ರಗಳನ್ನು, ಅದಕ್ಕೆ ವಿರೋಧಿಯೇ ಆಗಿರ್ತದೆ. ಕೆಲವು ಜ್ಯೋತಿಷ್ಯ, ಸಂಗೀತ, ವೈದ್ಯಶಾಸ್ತ್ರ, ಅರ್ಥಶಾಸ್ತ್ರ ಇವೆಲ್ಲ ವಿರೋಧಿಗಳೇನಲ್ಲ. ಅವು ಹೇಳುವ ವಿಷಯ ಬೇರೆ, ಈ ಕಡೆ ಶಾಸ್ತ್ರ ಹೇಳುವ ವಿಷಯ ಬೇರೆ. ಕೆಲವು ಕಡೆ ಭಾರತಾದಿ ಶಾಸ್ತ್ರಗಳ, ಋಗಾದಿ ವೇದಗಳ ಭಾರತಾದಿ ಶಾಸ್ತ್ರಗಳಿಗೆ ವಿರುದ್ಧವಾಗಿಯೇ ಸ್ಪಷ್ಟವಾಗಿ ವಿರೋಧವನ್ನೇ ಒಡ್ಡುವಂತಹ ದುರಾಗಮಗಳು, ದುರ್ದರ್ಶನಗಳಿದ್ರೆ ಅದನ್ನ ನಿಂದನೆ ಮಾಡಲೇಬೇಕಾಗ್ತದೆ. ಆವಾಗ ಅದರಿಂದ ದೂರ ಇರಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅನ್ಯಥಾ ನಿರಯಂ ವ್ರಜೇತ್, ಇಲ್ಲದೆ ಹೋದರೆ ನರಕ ಆಗ್ತದೆ ಅಂತ ಅಲ್ಲಿ ವರ್ಣನೆ ಮಾಡಿರುವುದು ಅದಕ್ಕಾಗಿ. ಭಾಗವತ ಶಾಸ್ತ್ರದಲ್ಲಿ ಶ್ರದ್ಧಾ ಮಾಡಬೇಕು, ಅನ್ಯತ್ರ ನಿಂದೆ ಮಾಡಬೇಕು. ಕಲಾವಿದ್ಯಾಸು ಅನಿಂದಾಚ, ಕಲಾವಿದ್ಯೆಗಳೇನಿವೆ ಅವೆಲ್ಲ ಭಗವಂತನ ಜ್ಞಾನಕ್ಕೆ ಪೋಷಕ ಆಗುವುದಾದರೆ ಅವು ಹೇಯವಲ್ಲ ಅಂತ ಅದರ ತಾತ್ಪರ್ಯ. ಯಾವುದು ಪೋಷಕ, ತತ್ವಜ್ಞಾನಕ್ಕೆ ಪೋಷಕ ಅಲ್ಲವೇ ಅಲ್ಲವೋ ಅದನ್ನು ಪೂರ್ಣವಾಗಿ ದೂರವೇ ಇಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಭಾಗವತ ತಾತ್ಪರ್ಯದಲ್ಲಿ ಇದೇ ಭಾಗದಲ್ಲಿ ಬಂದಿರುವಂತಹ ವಿಷಯ. ಪುಸ್ತಕ ಇಟ್ಕೊಂಡು ಓದುವವರು ಜ್ಯೋತಿಷ್ಯ, ಸಂಗೀತ, ವೈದ್ಯಶಾಸ್ತ್ರ, ಕಾಮಶಾಸ್ತ್ರ, ಅರ್ಥಶಾಸ್ತ್ರಾದಿಗಳನ್ನು ಅಂತೇನಿದೆ ಅಲ್ಲಿ ಮುಂದೆ ಅದು ಜ್ಞಾನ ಸಾಧನೆಗೆ ಅಂದರೆ ತತ್ವಜ್ಞಾನ ಸಾಧನೆಗೆ ಪೋಷಕ ಆಗುವುದರಿಂದ ಹೇಯವಲ್ಲ. ಇದನ್ನು ಗಮನಿಸಬೇಕು. ಸರಿ ಇದೆ. ಧನ, ಕೀರ್ತಿ, ಪ್ರತಿಷ್ಠೆಗಳಿಗಾಗಿ ಮಾಡಬಾರದು. ಭಾಗವತ ಶಾಸ್ತ್ರಜ್ಞಾನ ಇಲ್ಲದಿರುವಾಗಲಂತೂ ಸರ್ವಥಾ ಹೇಯ. ಜ್ಯೋತಿಷ, ಸಂಗೀತ ಮೊದಲಾದವುಗಳನ್ನು ಅಧ್ಯಯನ ಮಾಡಿದಾಗಲೂ ಕೂಡ ಅದು ಭಾಗವತ ಜ್ಞಾನ, ಶಾಸ್ತ್ರಜ್ಞಾನಕ್ಕೆ ಪೂರಕ ಅಲ್ಲದೆ ಹೋದರೆ ಅದು ಪೂರ್ಣ ಹೇಯವೇ. ಯಾಕೆಂದರೆ ಭಾಗವತಾಧ್ಯಯನಕ್ಕೆ ಅಡ್ಡಿಯಾದೀತು ಅಂತ ಆಗಬೇಕು. ಭಾಗವತಾಧ್ಯಯನರೇ ಅಂತ ಹೀಗಾಗಿದೆ. ಮೊದಲನೇ ನೋಟಕ್ಕೆ ಆ ವಾಕ್ಯ ಏನು ಹೇಳ್ತಿದೆ ಅಂತ ಗೊತ್ತಾಗೋದಿಲ್ಲ. ಭಾಗವತ ಶಾಸ್ತ್ರದ ಭಗವಂತನ ಕುರಿತಾದ ತತ್ವಜ್ಞಾನಕ್ಕೆ ಪೂರಕ ಆಗಿಲ್ಲದೆ ಹೋದರೆ ಅದನ್ನು ತಿರಸ್ಕಾರನೇ ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಮ ಮೂಲ ತತ್ವಜ್ಞಾನಕ್ಕೆ, ನಮ್ಮ ಅಧ್ಯಯನಕ್ಕೆ, ನಮ್ಮ ಶ್ರವಣ ಮನನಕ್ಕೆ ಇದು ಅಡ್ಡಿ ಮಾಡಿಬಿಡ್ತದೆ ಅಂತ ಈಗ ಅದರ ಸ್ವಲ್ಪ ತಿದ್ದುಪಡಿಯನ್ನು ಮಾಡ್ಕೋಬೇಕು. ಗುರುಗಳು ಸರಿಯಾಗಿ ಬರೆದಿರಬಹುದು, ಅದನ್ನು ಮುದ್ರಿಸುವಾಗ ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ. ಅಲ್ಲದೆ ಈ ಶ್ಲೋಕದಲ್ಲಿ ಅನುವಾದ ಶುಕಮುನಿ ಪರೀಕ್ಷಿತನಿಗೆ ಹೇಳ್ತಾರೆ, ಕೃಷ್ಣನಲ್ಲಿ ನಿರ್ಮಲವಾದ ಭಕ್ತಿಯನ್ನು ಹೊಂದಲು ಬಯಸುವವನು ರಾಜರ ರಾಜ್ಯ ವೈಭವವೆಲ್ಲವೂ ಹರಿಯ ಅನುಗ್ರಹವೆಂದು ತಿಳಿದು ಅಂತ ಹೀಗೊಂದು ವಾಕ್ಯ ಇದೆ ಅಲ್ಲಿ. ಆ ರಾಜರ ರಾಜವೈಭವವೆಲ್ಲವೂ ಅನಿತ್ಯ ಹರಿಯ ಅನುಗ್ರಹವೆಂದು ತಿಳಿದು ಅಂತ ಅನ್ನೋದು ಸರಿ. ಆದರೆ ಅಲ್ಲಿ ಆ ಶ್ಲೋಕದಲ್ಲಿ ಅದು ಕಾಣಿಸೋದಿಲ್ಲ, ಅಥವಾ ವಿಷ್ಣು ತೀರ್ಥರು ಮಾಡಿದ ವ್ಯಾಖ್ಯಾನದಲ್ಲೂ ಕೂಡ ಅದೇನು ಕಾಣಿಸೋದಿಲ್ಲ. ಅದರಿಂದ ಅದಷ್ಟು ಭಾಗ ತಪ್ಪಲ್ಲ, ಆದರೆ ಆ ಅನುವಾದಕ್ಕೆ ಅದು ಹೊಂದಾಣಿಕೆ ಆಗುವಂಥದ್ದಲ್ಲ. ಅದು ಏನೋ ಕಣ್ತಪ್ಪಿನಿಂದ ಅಲ್ಲಿ ಬಂದಿದೆ ಅದು. ಆದ್ದರಿಂದ ಅನುವಾದದಲ್ಲಿ ಶ್ರೀಕೃಷ್ಣನಲ್ಲಿ ನಿರ್ಮಲವಾದ ಭಕ್ತಿಯನ್ನು ಹೊಂದಲು ಬಯಸುವವನು ಅಮಂಗಲ ಪರಿಹಾರಕವಾದ ಭಗವದ್ಗುಣ ವರ್ಣನೆಯಿಂದ ತುಂಬಿರುವ ವೇದ ಪಂಚರಾತ್ರಾದಿ ಭಾರತಾದಿ ಶಾಸ್ತ್ರಗಳನ್ನು ನಿತ್ಯವೂ ಪುನಃ ಪುನಃ ಪಠನ ಮಾಡಬೇಕು ಅಂತ ಹೀಗದರ ವಾಕ್ಯದ ಜೋಡಣೆಯನ್ನು ತಿಳ್ಕೊಳ್ಬೇಕು. ರಾಜರ ರಾಜ್ಯ ವೈಭವವೆಲ್ಲವೂ ಹರಿಯ ಅನುಗ್ರಹ ಅಂತನ್ನುವುದು ಯಾಕೋ ಅಲ್ಲಿ ಹೊಂದಾಣಿಕೆ ಕಾಣುವುದಿಲ್ಲ. ಅದನ್ನೊಂದು ಬಾರಿ ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ಉಳಿದುದೆಲ್ಲವೂ ಉಚಿತವಾಗಿಯೇ ಇದೆ. ಯತ್ರೋತ್ತಮ ಶ್ಲೋಕ ಗುಣಾನುವಾದ ಪ್ರಸ್ತೂಯತೆ ಗ್ರಾಮ್ಯ ಕಥಾ ವಿಘಾತಃ ನಿಷೇವ್ಯಮಾಣೋನು ದಿನಂ ಮುಮುಕ್ಷೋ ಮತಿಂ ಸತೀಂ ಯಚ್ಛತಿ ವಾಸುದೇವೆ ಅಂತ 5ನೇ ಸ್ಕಂದದ ಮಾತಿದು. 12ನೇ ಅಧ್ಯಾಯ, ಅಲ್ಲಿ 13ನೇ ಶ್ಲೋಕ. ರಘುಗಣ ಮಹಾರಾಜನಿಗೆ ಜಡಭರತ ಮಾಡಿದಂಥ ಉಪದೇಶ. ಬಿಂಬ ಸಾಧನತ್ವಾಚ್ಚ ಅತ್ರ ಶ್ರದ್ಧಾ ಅವಶ್ಯಕಿ ಇತಿ ದರ್ಶಯತಿ ಅಂತಾರೆ ವಿಷ್ಣು ತೀರ್ಥರು ಅದನ್ನು ವ್ಯಾಖ್ಯಾನಿಸುವಾಗ. ಈ ನಾವೇನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕಾಗಿದೆ, ಇವೆಲ್ಲ ಶಾಸ್ತ್ರಗಳು ಕೂಡ ಬಿಂಬಜ್ಞಾನಕ್ಕೆ ಸಾಧನವಾಗಿವೆ.
ಆದ್ರಿಂದ ಇವುಗಳನ್ನ ಅಧ್ಯಯನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅದು ಹೇಗೆ ಬಿಂಬಜ್ಞಾನಕ್ಕೆ ಸಾಧನ ಆಗಿದೆ? ಮಹಾತ್ಮರ ಸಂಘ ನಾವು ಮಾಡಿದರೆ ಅದರಿಂದ ಬಿಂಬಜ್ಞಾನ ಆಗಲಿಕ್ಕೆ ಏನು ಅನುಕೂಲ ಆಗ್ತದೆ ಅಂದ್ರೆ, ಅಲ್ಲಿ ವಿಷಯ ಸುಖದ ಬಗ್ಗೆ, ವಿಷಯ ಸುಖದ ಕುರಿತಾದ ಲೌಕಿಕ ವಿಷಯಗಳ ಕುರಿತಾದಂತಹ ಮಾತೇ ಅಲ್ಲಿ ಇರೋದಿಲ್ಲ. ಆದ್ರಿಂದ ಯಾವತ್ತೂ ಕೂಡ ಉದಾತ್ತವಾದ ಭಗವಂತನ ಕುರಿತಾದ ಚಿಂತನವೇ ಅಲ್ಲಿ ಮುಂದುವರಿಯೋದ್ರಿಂದ ಭಗವಂತನಲ್ಲೇ ಮನಸ್ಸು ನೆಟ್ಟು ಹೋಗ್ತದೆ. ಐಹಿಕ ವಿಷಯಗಳ ಕಡೆಗೆ ನಮ್ಮ ಮನಸ್ಸೇ ಹೋಗದಂತೆ ಹರಿಯ ಗುಣಗಾನ ನಿರಂತರವಾಗಿ ನಡೆದಿರ್ತದೆ. ಅದು ಹೇಗೆ ಅಂದ್ರೆ, ಶುಕ ಮತ್ತು ಪರೀಕ್ಷಿತರ ನಡುವೆ ಒಂದು ಈಗೇನು ಕಥಾ ನಡೆದಿದೆ, ಅವರಿಬ್ಬರ ನಡುವೆ ಚರ್ಚೆ ನಡೆದಿದೆ, ಏನು ಸಂವಾದ ನಡೆದಿದೆ, ಆ ಥರ ವಿಷಯ ವಾರ್ತಾ ಪ್ರತಿಬಂಧಕ ಉತ್ತಮ ಶ್ಲೋಕ ಗುಣಾನುವಾದ ಅಂತ ಅದನ್ನ ವಿಷ್ಣು ತೀರ್ಥರು ಸಾರೋದ್ಧಾರದಲ್ಲಿ ಬರೆದಿದ್ದಾರೆ. ವಿಷಯ ಅಂದ್ರೆ ಲೌಕಿಕ ವಿಷಯ, ಅದರ ವಾರ್ತೆ ಅಂದ್ರೆ ಚರ್ಚೆ, ಮಾತು, ಗಮನ. ಅದಕ್ಕೆ ಪ್ರತಿಬಂಧಕವಾದದ್ದು ಈ ಉತ್ತಮ ಶ್ಲೋಕ ಗುಣಾನುವಾದ, ಭಗವಂತನ ಗುಣಾನುವಾದ ಅಂತ ಅದರ ತಾತ್ಪರ್ಯ. ಪ್ರಸ್ತೂಯತೆ ಪ್ರಸಜ್ಜತೆ ಪ್ರಕರ್ಷೇಣ ಸ್ತೂಯತೆ ಇತಿವಾ ಸಚ ಅನುದಿನಂ ನಿಷೇವ್ಯಮಾಣ. ಪ್ರತಿನಿತ್ಯವೂ ನಾವು ಅದನ್ನ ಸೇವಿಸಬೇಕು. ಮುಮುಕ್ಷೋಹೋ ವಾಸುದೇವಾಪರ ಪರ್ಯಾಯೇ ಬಿಂಬರೂಪೇ ಹರವು ನಿಷೇವ್ಯಮಾಣೋ ಅನುದಿನಂ ಮುಮುಕ್ಷೋಹೋ ಮತಿಂ ಸತೀಂ ಯಚ್ಚತಿ ವಾಸುದೇವೇ. ಭಗವಂತನ ಕುರಿತಾದ ಜ್ಞಾನವನ್ನು ಅದು ಕೊಡ್ತದೆ ಅಂತ ಬಂತಲ್ಲ. ವಾಸುದೇವ ಅಂದ್ರೆ ಯಾರು? ಅದನ್ನೇ ವಾಸುದೇವ ಎಂಬ ಶಬ್ದದಿಂದ ವಾಚ್ಯನಾದ ಬಿಂಬರೂಪನಾದ ಭಗವಂತ ಅಂತ ಅರ್ಥ. ಅವನ ಬಗ್ಗೆ ನಮಗೆ ಶುದ್ಧವಾದಂತಹ ಬುದ್ಧಿಯನ್ನು ಕೊಡ್ತದೆ. ಸತೀಂ ಸ್ವಯೋಗ್ಯಾಂ ಮತಿಂ ಜ್ಞಾನಂ ದದಾತಿ. ಆಯಾ ಸಾಧಕನಿಗೆ ಏನೇನು ಜ್ಞಾನ ಬರಬೇಕೋ ಆಯಾ ಜ್ಞಾನವನ್ನು ಕೊಡ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ನಮ್ಮ ಜ್ಞಾನ ಇನ್ನೊಬ್ಬರಿಗೆ ಜ್ಞಾನ ಅಲ್ಲ. ಜ್ಞಾನ ಅಂತನ್ನುವುದು, ನಾನು ಹೇಳುವ ಸ್ವಲ್ಪ ವ್ಯತ್ಯಾಸ ಮಾಡಿದೆ, ಜ್ಞಾನ ಅಂತನ್ನುವುದು ಎಲ್ಲಾ ಸಾಧಕರಿಗೂ ಸಮಾನ. ಕೆಲವು ಸಾಮಾನ್ಯ ಸಂಗತಿಗಳನ್ನು ಎಲ್ಲೂ ಕೂಡ ತಿಳ್ಕೊಳ್ಳೇಬೇಕಾಗ್ತದೆ. ಆದ್ರೆ ವಿಜ್ಞಾನ ಅಂತನ್ನುವುದು ನನ್ನ ವಿಜ್ಞಾನ ನಿಮ್ಮ ವಿಜ್ಞಾನ ಅಲ್ಲ, ನಿಮ್ಮ ವಿಜ್ಞಾನ ನನ್ನ ವಿಜ್ಞಾನ ಅಲ್ಲ. ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಮಾನ್ಯತ ಸ್ಮೃತಂ ಅಂತ ಆಚಾರ್ಯರು ಅದನ್ನು ಹೇಳಿದ್ದಾರೆ. ವಿಜ್ಞಾನ ಅನ್ನುವುದು ಆಯಾ ವ್ಯಕ್ತಿ ಏನನ್ನು ತಿಳ್ಕೋಬೇಕಾಗಿದೆಯೋ ಅದನ್ನ ಅವನು ತಿಳ್ಕೊಂಡ್ರೆ ಅದಕ್ಕೆ ವಿಜ್ಞಾನ ಅಂತಾರೆ. ಜ್ಞಾನ ಅನ್ನುವುದು ಸಾಮಾನ್ಯತಃ ಜ್ಞಾನ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಹೀಗೆ ವಾಸುದೇವ ಶಬ್ದವಾಚ್ಯನಾದ ಬಿಂಬರೂಪ, ಪ್ರತಿಯೊಬ್ಬರಿಗೂ ಅವರವರದೇ ಆದಂತಹ ಬಿಂಬರೂಪ ಇರಬಹುದು. ಆದರೆ ಎಲ್ಲರ ಬಿಂಬರೂಪಕ್ಕೂ ಕೂಡ ಒಂದು ಸಾಮಾನ್ಯ ಹೆಸರು ಅಂದ್ರೆ ವಾಸುದೇವ ಅಂತ. ಅವನ ಕುರಿತಾದಂತಹ ಒಂದು ವಿಶಿಷ್ಟವಾದ ಜ್ಞಾನವನ್ನ ಇಂಥ ಒಂದು ಸಂವಾದ, ಇಂಥ ಒಂದು ಶ್ರವಣ ಪ್ರಸಂಗ ಅದು ಕೊಡ್ತದೆ ಅಂತ ಅದರ ತಾತ್ಪರ್ಯ. ಗ್ರಾಮ್ಯ ಕಥಾ ವಿಘಾತ ಅಂತಿದೆ. ಗ್ರಾಮ್ಯ ಕಥಾ ಅಂದ್ರೆ ಲೌಕಿಕ ವಿಷಯಗಳು. ಆ ಲೌಕಿಕ ವಿಷಯಗಳ ಕಥಾ ಅಂದ್ರೆ ಚರ್ಚೆ, ಅದರ ಮಾತು, ಅದಕ್ಕೆ ವಿಘಾತ, ಅದನ್ನು ಹೊಡೆದು ಹಾಕ್ತದೆ ಈ ಭಗವಂತನ ಒಂದು ಚಿಂತನ ಅಂತ ಅದರ ತಾತ್ಪರ್ಯ. ಅಲ್ಲಿ ವಾಸುದೇವನ ಬಗ್ಗೆ ಭಕ್ತಿ ಎಂಬ ಸಾಣೆಯಲ್ಲಿ ತಿಕ್ಕಿ ಶುದ್ಧವಾದ ಒಳ್ಳೆಯ ಜ್ಞಾನವನ್ನು ಕೊಡ್ತದೆ ಅಂತ ಪುರಾಣಿಕಾಚಾರ್ಯ ಬರೆದಿದ್ದಾರೆ. ಅದು ಶ್ಲೋಕದಲ್ಲಿ ಹಾಗೇನು ಕಾಣಿಸೋದಿಲ್ಲ, ಮತ್ತೆ ವಿಷ್ಣು ತೀರ್ಥರ ವ್ಯಾಖ್ಯಾನದಲ್ಲಿ ಕೂಡ ಹಾಗೆ ಕಾಣಿಸೋದಿಲ್ಲ. ವಿಷಯ ಸರಿ, ಭಕ್ತಿ ಎಂಬ ಜ್ಞಾನ ನಮಗೇನು ಬರ್ತಿರ್ತದಲ್ಲ ಅದು ಭಕ್ತಿ ಎಂಬ ಸಾಣೆಯಲ್ಲಿ ತಿಕ್ಕಿ ಶುದ್ಧವಾಗಬೇಕು. ಆವಾಗ ಅದು ಹೆಚ್ಚು ಜ್ಞಾನ ನಿಖರವಾಗಿರ್ತದೆ. ವಿಷಯ ಸರಿ, ಅದರಲ್ಲಿ ಮೂಲ ಶ್ಲೋಕದಲ್ಲಿ ಆಗಲಿ, ಭಾಗವತದಲ್ಲಿ ಆಗಲಿ, ಭಾಗವತ ಸಾರೋದ್ಧಾರದಲ್ಲಿ ಆಗಲಿ, ಸಂಸ್ಕೃತ ವ್ಯಾಖ್ಯಾನದಲ್ಲಿ ಆಗಲಿ ಅದು ಇಲ್ಲ ಅನ್ನೋದನ್ನ ಗಮನಿಸಿದರೆ ಸಾಕು. ಮೃಷಾಗಿರಸ್ತಾ ಹಿ ಅಸತಿ ಹಿ ಅಸತ್ಕಥಾ ನ ಕಥ್ಯತೆ ಯತ್ ಭಗವಾನ್ ಅಧೋಕ್ಷಿರಃ ತದೇವ ಸತ್ಯಂ ತದುಹೈವ ಮಂಗಲಂ ತದೇವ ಪುಣ್ಯಂ ಭಗವದ್ ಗುಣೋದಯಂ. 12ನೇ ಸ್ಕಂದದಲ್ಲಿ 12ನೇ ಅಧ್ಯಾಯದ 48ನೇ ಶ್ಲೋಕ ಇದು. ಸಾರೋದ್ಧಾರದಲ್ಲಿ 301ನೇ ಶ್ಲೋಕ. ಸೂತರು ಶೌನಕಾದಿಗಳಿಗೆ ಹೇಳಿದಂಥ ಮಾತು. ಭಗವಂತ ಅಧೋಕ್ಷರ ಏನು ಭಗವಂತ ಇದ್ದಾನೆ, ಅವನ ಗುಣವರ್ಣನವನ್ನ ಮಾಡಬೇಕು ಮತ್ತೆ ಅದನ್ನೇ ಕೇಳಬೇಕು. ಯಾಕೆಂದ್ರೆ ಅವನು ಅಧೋಕ್ಷರ, ಅಧೋ ನ ಕ್ಷೀಯತೆ ತಸ್ಮಾತ್ ಅಧೋಕ್ಷರ ಅಂತ.
ಎಂದೂ ಅವನು ಕೆಳಗಿಳಿಯುವವನಲ್ಲ, ಯಾವತ್ತೂ ಕೂಡ ಮೇಲೇ ಇರ್ತಾನೆ. ಮತ್ತೆ ನಮ್ಮ ಪ್ರತ್ಯಕ್ಷವನ್ನ, ಅಕ್ಷಜ ಅಂದ್ರೆ ಪ್ರತ್ಯಕ್ಷ, ಅದನ್ನ ತಿರಸ್ಕರಿಸಿದ ಒಂದು ವ್ಯಕ್ತಿತ್ವ ಅವನು. ಆದ್ರಿಂದ ಆತನನ್ನ ಅಧೋಕ್ಷಜ ಅಂತ ಹೇಳ್ತಾರೆ. ಅಂಥ ಅಧೋಕ್ಷಜನ ಗುಣವರ್ಣನವನ್ನೇ ಯಾರಾದ್ರೂ ಮಾಡಬೇಕು, ಮತ್ತೆ ಯಾರಾದ್ರೂ ಅದನ್ನ ಕೇಳಬೇಕು. ಅದನ್ನು ಮಾಡದೆ ಹೋದ್ರೆ ಆ ಮಾತುಗಳೆಲ್ಲ ವ್ಯರ್ಥವಾದ ಮಾತುಗಳು, ಅಶುಭ, ಅದರಿಂದ ಏನೂ ಕಲ್ಯಾಣ ಆಗೋದಿಲ್ಲ, ಮತ್ತೆ ಅದಕ್ಕೆ ಪ್ರತಿಯಾಗಿ ಪಾಪವೇ ಆಗ್ತದೆ. ವೃಷಾಗಿರ, ವ್ಯರ್ಥವಾದ ಮಾತುಗಳು. ಅಸತೀಹಿ, ಅಸತ್ಕಥಾ, ವ್ಯರ್ಥವಾದ ಮತ್ತೆ ಅಮಂಗಳಕರವಾದ ಕಥೆಗಳವು. ಎಲ್ಲಿ ಭಗವಾನ್ ಅಧೋಕ್ಷಜನ ವರ್ಣನೆ ಇಲ್ಲವೋ ಅಲ್ಲಿ ಅಂತ. ಮತ್ತೆ ತದೇವ ಸತ್ಯಂ ತದುಹೈವ ಮಂಗಲಂ. ಇನ್ನ ಯಾವ ಶಾಸ್ತ್ರಗಳಲ್ಲಿ ಹರಿ ಭಗವಂತನ ಗುಣವರ್ಣನೆ ಇದೆಯೋ ಅದೇ ಸತ್ಯ. ಅಂದ್ರೆ ಸತ್ ಅಂದ್ರೆ ಮೋಕ್ಷಾದಿ ಪುರುಷಾರ್ಥ, ಅದಕ್ಕೆ ಸಾಧಕ. ತದುಹೈವ ಮಂಗಲಂ, ಅದೇ ಬಹಳ ಶ್ರೇಷ್ಠವಾದಂತಹ ಮಂಗಳ. ತದು ಊ ಹ ಏವ, ಇಷ್ಟು ಅವ್ಯಯಗಳಲ್ಲಿವೆ. ಅಲ್ಲಿ ಊ ಅಂದ್ರೆ ಉತ್ಕೃಷ್ಟ. ಭಗವದ್ ಗುಣೋದಯಂ ಅಂತಿದೆ. ಭಗವಂತನ ಗುಣಗಳ ಉದಯ ಅಂದ್ರೆ ವರ್ಣನ, ಅದರ ಪ್ರಕಾಶನ ಅಲ್ಲಿದೆ. ಆ ಗ್ರಂಥಗಳನ್ನು ಓದಿದ್ರೆ ಭಗವಂತನ ಗುಣಗಳ ಒಂದು ಆವಿಷ್ಕಾರ ನಮಗೂ ಕೂಡ ಆಗ್ತದೆ. ಅದೇ ಪುಣ್ಯಕರ, ಅದೇ ಸತ್ಯ ಅಂದ್ರೆ ಮೋಕ್ಷದಾಯಕ. ಮತ್ತೆ ತತ್ ಊ ಹ ಏವ ಮಂಗಲಂ, ಅದೇ ಪರಮ ಮಂಗಲ ಕೂಡ ಆಗಿದೆ ಅಂತ ಅದರ ಅಭಿಪ್ರಾಯ. ಹೀಗೆ ಈ ಶ್ರವಣ ಅನ್ನೋದು ಜ್ಞಾನವನ್ನು ಕೊಟ್ಟು ಆ ಮೂಲಕ ಮೋಕ್ಷದಾಯಕ ಅಂತ ಅದರ ತಾತ್ಪರ್ಯ. ತದೇವ ಪುಣ್ಯಂ ರುಚಿರಂ ನವಂ ನವಂ, ತದೇವ ಶಶ್ವನ್ ಮನಸೋ ಮಹೋತ್ಸವಂ, ತದೇವ ಶೋಕಾರ್ಣವ ಶೋಷಣಂ ನೃಣಾಂ, ಯತ್ರೋತ್ತಮ ಶ್ಲೋಕ ಯಶೋನು ಗೀಯತೆ. ಉತ್ತಮ ಶ್ಲೋಕ ಅಂದ್ರೆ ಭಗವಂತ, ಅವನ ಯಶಸ್ಸು, ಕೀರ್ತಿಯನ್ನ ಎಲ್ಲಿ ವರ್ಣನೆ ಮಾಡ್ತಿರ್ತಾರೆ. ದಿಕ್ಷು ಯಾನಾತ್ ಯಶೋ ವ್ಯಾಪ್ತಂ, ಯಶಸ್ಸು ಅಂದ್ರೆ ಎಲ್ಲ ಕಡೆ ಹರಡಿದ ಹೆಸರು ಅಂತ ಅದರ ಅರ್ಥ. ಅದು ಅವನ ಯಶಸ್ಸನ್ನ, ಅವನ ಮಹಿಮೆಯನ್ನ ಎಲ್ಲಿ ವರ್ಣನೆ ಮಾಡ್ತಾ ಇರ್ತಾರೆ, ಅದೇ ಪರಮ ಸತ್ಯ. ತದೇವ, ಅದೇ ಪುಣ್ಯ. ರುಚಿರಂ ನವಂ ನವಂ, ಅದೇ ಮತ್ತೆ ನಿತ್ಯ ನೂತನ ಹೊಸ ಹೊಸ ಅರ್ಥಗಳ ಆವಿಷ್ಕಾರವನ್ನದು ನಮಗೆ ಮಾಡಿಕೊಡ್ತದೆ. ಮನಸ್ಸಿಗೆ ಆನಂದ ಕೊಡ್ತದೆ, ಶಾಶ್ವತವಾದಂತಹ ಆನಂದವನ್ನು. ಮತ್ತೆ ತದೇವ ಶೋಕಾರ್ಣವ ಶೋಷಣಂ, ನಮಗೇನೀಗ ಪರಮ ದುಃಖ ಆಗಿದೆ ಈ ಸಂಸಾರದಲ್ಲಿ, ಈ ತೀವ್ರವಾದಂತಹ ದುಃಖಕ್ಕೆ, ದುಃಖವೆಂಬ ಸಾಗರವನ್ನ ಇದು ಬತ್ತಿಸಿ ಬಿಡ್ತದೆ. ಭಗವಂತನ ಗುಣಾನುವಾದ ಮಾಡುವುದೊಂದೇ ಅದಕ್ಕೆ ಪರಿಹಾರ ಹೊರತು ಇನ್ಯಾವ ಪರಿಹಾರವೂ ಇಲ್ಲ. ಮಹಾಭಾರತದಲ್ಲಿ ಅದೊಂದು ಹೇಳ್ತಾರೆ, ಭೈಷಜ್ಯಮೇತ ದುಃಖಸ್ಯ ಯದೇತನ್ ನಾನು ಚಿಂತೆಯೇತ್ ಅಂತ. ಒಂದು ಯಾವುದಾದ್ರೂ ಒಂದು ವಿಷಯದ ಕುರಿತಾಗಿ ನಮಗೆ ತೀವ್ರವಾದಂಥ ದುಃಖ ಆಗಿರ್ತದೆ. ಆ ದುಃಖವನ್ನು ಕಳ್ಕೊಳ್ಳುವುದು ಹೇಗೆ? ಸಾಮಾನ್ಯವಾಗಿ ನಮಗೆ ದುಃಖ ಆದಾಗ ಆ ದುಃಖದ ಕಾರಣದ ಕುರಿತಾಗಿಯೇ ಮತ್ತೆ ಮತ್ತೆ ನಾವು ಯಾರನ್ನಾದ್ರೂ ಕಳ್ಕೊಂಡಿರ್ತೀವಿ, ವಸ್ತುವನ್ನು ಕಳ್ಕೊಂಡಿರ್ತೀವಿ, ಅಥವಾ ಏನೋ ಸಿಗಬೇಕಾದ್ದು ಸಿಕ್ಕಿರುವುದಿಲ್ಲ, ಆಗಬಾರ್ದು ಆಗಿರ್ತದೆ. ಈ ಎಲ್ಲ ಸಂದರ್ಭದಲ್ಲಿ ಆ ದುಃಖಕ್ಕೆ ಕಾರಣವನ್ನು ಮತ್ತೆ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಆ ಮತ್ತೆ ಅದನ್ನು ಆಲೋಚನೆ ಮಾಡ್ತಾ ಇದ್ದಾಗಲೇ ದುಃಖ ನಮಗೆ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಆ ದುಃಖವನ್ನು ಮೆಟ್ಟಿ ನಿಲ್ಲುವ ಒಂದು ಉತ್ತಮ ಪರಿಹಾರವನ್ನ ನಮಗೆ ಹೀಗೆ ಮಹಾಭಾರತ ಹೇಳ್ತದೆ. ಏತನ್ ನಾನು ಚಿಂತೆಯೇ, ದುಃಖಕ್ಕೆ ಕಾರಣವನ್ನ ಮತ್ತೆ ಮನಸ್ಸು ಚಿಂತಿಸ್ಲಿಕ್ಕೆ ನಾವು ಬಿಡಬಾರದು. ಮನಸ್ಸಿನ ಆಗತಾನೇ ದುಃಖ ನಮಗೆ ಆಗಿರುವುದರಿಂದ, ಆ ದುಃಖ ಹೊಸದಾಗಿರುವುದರಿಂದ ಖಂಡಿತವಾಗಿಯೂ ಆ ದುಃಖದ ಕಾರಣವನ್ನು ನಮಗೆ ಅಷ್ಟು ಸುಲಭವಾಗಿ ಮರೀಲಿಕ್ಕೆ ಆಗೋದಿಲ್ಲ, ಜಡ ಇರಲಿ ಚೇತನ ಇರಲಿ. ಆದರೆ ನಮ್ಮ ಮನಸ್ಸನ್ನ ಆ ದುಃಖಕ್ಕೆ ಕಾರಣವಾದ ಈ ಯಾವುದೋ ಜಡ ಚೇತನ ಮೊದಲಾದದ್ದೇನಿದೆ ಅದನ್ನ ಅಲ್ಲಿಂದ ಹೊರತಂದು ಸುಖ ದುಃಖಗಳಿಗೆಲ್ಲದಕ್ಕೂ ಮೂಲ ಕಾರಣನಾದಂತಹ, ನಮಗೆ ಅನಿಮಿತ್ತ ಬಂಧುವಾದಂತಹ ಭಗವಂತನನ್ನ ನೆನಪಿಸ್ಬೇಕು. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ಥ ಅನೇನೇವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತಹ ಒಂದು ಮಾತು. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ಥ, ಸಂಸಾರ ಅಂತ ಅನ್ನೋದು ಬಹಳ ಭಯಾನಕವಾದಂತಹ ಒಂದು ನದಿ. ಆ ನದಿಯನ್ನ
ಅಮಂಗಳಕರವಾದ ನದಿ, ಘೋರಾಂ ಭಯಂಕರವಾದ ಅಶಿವಾಂ ಅಮಂಗಳಕರವಾದ ನದಿ. ಆ ನದಿಯಂ ತೀರ್ಥ ತೇನೈವ ಸೇತುನ, ಯಾರಿಂದ ದಾಟುವುದು? ನದಿಯನ್ನು ದಾಟುವುದು ಯಾರಿಂದ? ಸಾಮಾನ್ಯವಾಗಿ ನದಿಯನ್ನು ದಾಟುವುದು ನಾವು ಸೇತುವೆ ಮೂಲಕ ದಾಟ್ತಿರ್ತೇವೆ. ಸೇತುವೆ ಮೂಲಕ ದಾಟುವಾಗ ಆ ಸೇತುವೆಯ ಮೂಲಕ ದಾಟಿ ಮತ್ತು ಹೋಗುವುದು ಕೂಡ ಅದೇ ಸೇತುವೆಗೆ. ಆದ್ರಿಂದ ಇಲ್ಲಿ ಪರಮಾನಂದ ಆಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ತೇನೇವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತಿ ಅಂತ. ಆನಂದ, ನಾವು ಪಡ್ಕೊಳ್ಳುವಂತಹ ಆನಂದ ಮತ್ತೆ ನಮಗೆ ಮೋದ ಪ್ರಮೋದ ಇದೆಲ್ಲವೂ ಸಿಗ್ತದೆ ಅಲ್ಲಿ. ಆನಂದ ಅಂದ್ರೆ ಸ್ವರೂಪ ಸುಖ. ಸ್ವರೂಪ ಮೋದ ಪ್ರಮೋದ ಆನಂದ ಇವೆಲ್ಲವೂ ಸುಖವನ್ನೇ ಹೇಳ್ತವೆ. ಆದರೆ ಅಲ್ಲಿ ಆನಂದ ಅನ್ನೋದು ಸ್ವರೂಪ ಸುಖವನ್ನು ಹೇಳ್ತದೆ. ಮತ್ತೆ ಮೋದ ಅಂತನ್ನುವುದು ಪ್ರಮೋದ ಅಂತನ್ನುವುದು ಎರಡು ಪ್ರತ್ಯೇಕ ಸಂಗತಿಗಳನ್ನು ಹೇಳ್ತದೆ. ಒಂದು ವಸ್ತುವನ್ನು ನೋಡಿದಾಗ ಸಿಗುವ ಆನಂದ ಅದು ಪ್ರಮೋದ. ಸಾತ್ವಿಕ ವಸ್ತುವನ್ನು ನೋಡಿದಾಗ ಸಿಗುವ ಆನಂದಕ್ಕೆ ಪ್ರಮೋದ ಅಂತಾರೆ. ಸಾತ್ವಿಕ ವಸ್ತುಗಳನ್ನ ಉಂಡು ತಿಂದು ಕುಡಿದು ಬರುವ ಸುಖಕ್ಕೆ ಪ್ರಮೋದ ಅಂತಾರೆ. ಅದು ತತ್ವ ಪ್ರದೀಪದಲ್ಲಿ ಬರುವಂತಹ ಒಂದು ವಿವರಣೆ. ನಮಗೇನೀಗ ಘೋರವಾದಂತಹ ಅಮಂಗಳಕರವಾದ ಈ ಸಂಸಾರದಲ್ಲಿ ಇರುವ ಪ್ರಯುಕ್ತ ಏನೊಂದು ಪ್ರಬಲವಾದ ದುಃಖ ಬಂದೊದಗಿದೆ. ಅಂಥ ಶೋಕವೆಂಬ ನದಿಯನ್ನ ಈ ಭಗವಂತನ ಗುಣಾನುವಾದ ಬತ್ತಿಸಿ ಬಿಡ್ತದೆ. ಅದು ಸಮುದ್ರವೇ ಆಗಿರಲಿ, ನದಿಯೇ ಆಗಿರಲಿ, ಅಂಥ ಭಯಂಕರವಾದಂತಹ ನದಿಯನ್ನಾಗ್ಲಿ ಸಮುದ್ರವನ್ನಾಗ್ಲಿ ಅದು ಬತ್ತಿಸಿ ಸಂಸಾರವನ್ನೇ ಬತ್ತಿಸ್ತದೆ ಅಂತ ಅದರ ಅರ್ಥ. ಯಾಕಂದ್ರೆ ದುಃಖ ನಮಗೆ ಬಂದಿರುವುದು ಸಂಸಾರದಲ್ಲಿದ್ದ ಕಾರಣದಿಂದ ಅದನ್ನೇ ಈ ಭಗವಂತನ ಗುಣಾನುವಾದ ಅನ್ನೋದು ಬತ್ತಿಸ್ತದೆ. ನಾಳೆ ಮುಕ್ತಿಗೆ ಹೋದಾಗಂತೂ ಶಾಶ್ವತವಾಗಿಯೇ ದುಃಖ ಹೊರಟೋಗ್ತದೆ. ಈ ಸಂಸಾರದಲ್ಲೂ ಕೂಡ ನಾವಿದ್ದಾಗ ಆ ಭಕ್ತಿಯನ್ನ ನಾವು ಆ ದುಃಖವನ್ನು ತಾತ್ಕಾಲಿಕವಾಗಿ ಆದರೂ ಕಳ್ಕೊಳ್ಳಿಕ್ಕೆ, ದುಃಖದ ತೀವ್ರತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದೇ ಅದ್ಭುತವಾದ ಉಪಾಯ ಅಂದ್ರೆ ಭಗವಂತನನ್ನು ಚಿಂತಿಸುವುದು. ದುಃಖದ ಕಾರಣಗಳನ್ನ ಮತ್ತೆ ಚಿಂತಿಸಬಾರದು. ದುಃಖದ ಕಾರಣಗಳನ್ನೇ ಚಿಂತಿಸ್ತಾ ಹೋದ್ರೆ ದುಃಖವೇ ಹೆಚ್ಚಾಗ್ತಾ ಹೋಗ್ತದೆ. ಅದು ಬಿಟ್ಟು ಸುಖ ದುಃಖಗಳು ಎಲ್ಲದಕ್ಕೂ ಕೂಡ ಮೂಲ ಕಾರಣ. ನಮ್ಮ ಪ್ರಾರಬ್ಧಕ್ಕನುಗುಣವಾಗಿ ಸುಖ ನಮಗೆ ಬಂತು, ದುಃಖವೂ ಬಂತು. ಅದೆಲ್ಲದಕ್ಕೂ ಕೂಡ ಮೂಲ ಕಾರಣನಾದವನು ಭಗವಂತ. ಆ ಮೂಲ ಕಾರಣನಾದ ಭಗವಂತನನ್ನ ಹೀಗೆ ಚಿಂತಿಸುವುದನ್ನ ಅಭ್ಯಾಸ ಮಾಡಿದರೆ ಆ ಮೂಲಕ ಎಲ್ಲಾ ಥರದ ದೋಷಗಳು ಕೂಡ ಪರಿಹಾರ ಆಗ್ತವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಭಾಗವತ ತಾತ್ಪರ್ಯದಲ್ಲೇ ಒಂದು ಸುಂದರವಾದ ಶ್ಲೋಕ ಇದೆ, ಬೇರೆ ಭಾಗದಲ್ಲಿ, ಇಲ್ಲಿ ಬಂದಿರೋದಲ್ಲ ಅದು. ದುರ್ದುಃಖಮಿತಿ ವಿಜ್ಞೇಯಂ ಖಂಚು ಸುಖಂಚ ಇತಸ್ತಯೋಹೋ ಪ್ರದಾತ ಭಗವಾನ್ ವಿಷ್ಣು ತಸ್ಮಾತ್ ದುಃಖದ ನಾಮವಾನ್ ಅಂತ. ದುಃಖ ನಮಗೀಗಾಗಿದೆ, ಯಾವುದೋ ಲೌಕಿಕ ಒಂದು ಚೇತನ ಅಥವಾ ಒಂದು ಜಡ ಅದರ ಸಂಪರ್ಕದಿಂದಾಗಿ ನಮಗೆ ದುಃಖ ಆಗಿದೆ, ಅದೆಲ್ಲ ಸರಿ. ಆದರೆ ದುಃಖವನ್ನು ಮೂಲತಃ ನಮಗೆ ಕೊಟ್ಟವನು ಯಾರು? ದುಃಖ ನಮಗೆ ಆಗಿದ್ಯಾರಿಂದ ಅಂದ್ರೆ ಭಗವಂತನನ್ನೇ ದುಃಖದ ಅಂತ ನಾವೆಲ್ಲರೂ ಕೂಡ ಉಪಾಸಿಸಬೇಕಂತೆ. ದುಃಖದ ಎಂಬ ಶಬ್ದದಿಂದ ಅವನೇ ವಾಚ್ಯ, ದುಃಖವನ್ನು ಕೊಟ್ಟವನು ಅವನೇ ಅಂತೆ. ಯಾಕೆಂದ್ರೆ ಈ ದುಃಖದ ಎಂಬ ಶಬ್ದದ ಅರ್ಥ ನಾವು ತಿಳ್ಕೊಂಡ್ಬಿಟ್ರೆ ಅದಂತ ನಮ್ಗೊಂದಿಷ್ಟು ಸಮಾಧಾನ ಆಗ್ತದೆ. ದುಃಖದ ಎಂಬಲ್ಲಿ ದುಹು ಅಂತಿದೆಯಲ್ಲ, ಅದು ದುಃಖವನ್ನು ಹೇಳ್ತದೆ. ಖ ಅನ್ನೋದು ಸುಖವನ್ನು ಹೇಳ್ತದಂತೆ. ಹೀಗೆ ಭಗವಂತ ಅಂದ್ರೆ ದುಃಖವನ್ನು ಕೊಡುವವನು, ಖ ಅಂದ್ರೆ ಸುಖವನ್ನು ಕೊಡುವವನು. ಹೀಗೆ ಎರಡನ್ನೂ ಕೂಡ ಕೊಡುವವನಾದ್ರಿಂದ ಅವನನ್ನ ದುಃಖದ ಅಂತ ಕರೀತಾರೆ. ಹೀಗೆ ದುಃಖವನ್ನು ನಮಗೆ ತಂದು ಒಡ್ಡಿರುವಂತಹ ಈ ಏನು ಲೌಕಿಕ ವಸ್ತು ಅಥವಾ ವ್ಯಕ್ತಿಗಳಿದ್ದಾರೆ ಅವರಿಂದ ನಮ್ಮ ಮನಸ್ಸನ್ನ ಸೆಳೆದು ಆ ಮೂಲತಃ ದುಃಖದ ಎನಿಸಿರುವ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ನೆಲೆಗೊಳಿಸ್ಬೇಕು. ಹಾಗೆ ಮಾಡಿದ್ದಾದ್ರೆ ನಮಗೆ ಖಂಡಿತವಾಗಿಯೂ ಎಲ್ಲ ರೀತಿಯಾದಂತಹ ದೋಷಗಳು ಕೂಡ ಪರಿಹಾರ ಕಾಣ್ತವೆ, ದುಃಖಗಳು ಕೂಡ ಪರಿಹಾರ ಕಾಣ್ತವೆ. ಮಕ್ಕಳು ಯಾವುದಾದೊಂದು ವಿಷಯದಲ್ಲಿ ತೀವ್ರವಾದಂತಹ ದುಃಖವನ್ನು ಅನುಭವಿಸ್ತಾ ಇದ್ರೆ ಅಥವಾ ಯಾವುದಾದೊಂದು ವಿಷಯದ ಬಗ್ಗೆ ಒಂದು ಅಪಾಯಕಾರಿಯಾದಂತಹ ಆಕರ್ಷಣೆಯನ್ನು ನಾವೇನಾದ್ರೂ ಬೆಳೆಸ್ಕೊಂಡಿದ್ರೆ ಅವಾಗ ಏನ್ ಮಾಡ್ತಾರೆ ದೊಡ್ಡವರಾದವರು? ಆ ಮಕ್ಕಳಿಗೆ ಆ ಅಪಾಯಕಾರಿಯಾದ ವಸ್ತುವಿನಿಂದ ಅಥವಾ ವ್ಯಕ್ತಿಯಿಂದ ಆಕರ್ಷಣೆಯನ್ನು ತಪ್ಪಿಸಿ ಅವುಗಳನ್ನ ಆ ಮಕ್ಕಳ ಮನಸ್ಸನ್ನ
ಬೇರೆ ಮತ್ತೊಂದು ಸುಂದರವಾದಂತಹ ವಸ್ತುವಿನ ಕಡೆಗೆ ಸೆಳೀಲಿಕ್ಕೆ ಪ್ರಯತ್ನ ಪಡ್ತಾನೆ. ನಮಗಿದೆಲ್ಲ ಗೊತ್ತಿದೆ. ಹಾಗೆ ಅಪಾಯಕಾರಿಯಾದಂತಹ ದುಃಖಕ್ಕೆ ಕಾರಣವಾದ ಸುಖವನ್ನ ಪೂರ್ಣವಾಗಿ ಕೊಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ವ್ಯಕ್ತಿಗಳು ಅಥವಾ ವಸ್ತುಗಳ ಕಡೆಗೆ ನಮ್ಮ ಮನಸ್ಸೀಗ ಸೆಳೆದು ಆ ಸುಳಿವಿಗೆ ಸಿಕ್ಕಾಕೊಂಡಿದೆ. ಅಂಥ ನಮ್ಮ ಮನಸ್ಸನ್ನ ನಾವೀಗ ಅಲ್ಲಿಂದ ನಾವು ತಪ್ಪಿಸಿ ಆ ಮನಸ್ಸನ್ನು ಅಲ್ಲಿಂದ ಸೆಳೆದು ದೂರ ಇಟ್ಟು ಭಗವಂತನ ಕಡೆಗೆ ತಿರುಗಿಸ್ಬೇಕಾಗಿದೆ. ಹಾಗೆ ತಿರುಗಿಸಿದ್ದಾದ್ರೆ ಆ ದುಃಖಗಳೆಲ್ಲವೂ ಕೂಡ ಹೋಗ್ತವೆ ಅಂತ ಇಲ್ಲಿ ಬಂದಿರುವ ಈ ಭಾಗವತದ ಮಾತಿಗೆ ನಾವು ಅರ್ಥ ತಿಳ್ಕೋಬೇಕು. ಖಂಡಿತವಾಗಿಯೂ ಈ ದುಃಖಕ್ಕಿರುವಂತಹ ಒಂದೇ ಒಂದು ಉಪಾಯ ಅಂದ್ರೆ ಜ್ಞಾನ. ಅದು ತತ್ವಜ್ಞಾನವೇ ದೊಡ್ಡ ಉಪಾಯ. ತತ್ವಜ್ಞಾನವನ್ನು ಹೊರತುಪಡಿಸಿದ್ರೆ ಇನ್ಯಾವ ಉಪಾಯವೂ ಕೂಡ ಈ ದುಃಖ ಪರಿಹಾರಕ್ಕಿಲ್ಲ. ಭಾಗವತವು ಕೂಡ ಬೇರೆ ಕಡೆ ಒಂದು ಕಡೆ ಅದನ್ನು ಹೇಳ್ತದೆ, ಅನ್ವೀಕ್ಷಿಕ್ಯ ಶೋಕ ಮೋಹವು ಅಂತ. ಯಾವ್ದ್ಯಾವುದನ್ನು ಯಾವ್ಯಾವುದರಿಂದ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳುವಂಥ ಒಂದು ಪ್ರಸಂಗ ಅದು. ಅನ್ವೀಕ್ಷಿಕಿ ಅಂದ್ರೆ ತತ್ವಜ್ಞಾನ. ಆ ತತ್ವಜ್ಞಾನದಿಂದ ಶೋಕ ಮತ್ತು ಮೋಹಗಳನ್ನ ಎರಡನ್ನೂ ಕೂಡ ಗೆಲ್ಲಬೇಕಂತೆ ಸಾಧಕ. ಮೋಹ ಅಂದ್ರೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನುವ ಎಚ್ಚರ ಇಲ್ಲದೆ ಇರುವಿಕೆ. ಶೋಕ ಅಂದ್ರೆ ದುಃಖ. ಅನ್ವೀಕ್ಷಿಕೆ ಅಂದ್ರೆ ತತ್ವಜ್ಞಾನ. ತತ್ವಜ್ಞಾನವನ್ನು ಕಳಿಸುವ ಮೂಲಕವೇ ಈ ಮೋಹ ಮತ್ತು ಶೋಕಗಳನ್ನ ಎರಡನ್ನೂ ಕೂಡ ಗೆಲ್ಲಬೇಕು ಸಾಧಕ. ಅದೇ ಅವನ ಶೋಕವನ್ನ ನಾಶಪಡಿಸಿ ಪರಮಾನಂದವನ್ನ ಆತನಿಗೆ ಕೊಟ್ಟು ಆತನನ್ನ ಮೇಲೆತ್ತುತ್ತದೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ 302ನೇ ಶ್ಲೋಕದ ಅನುವಾದ ಸಮಾಪ್ತವಾಗಿದೆ. ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.